ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ. ನಾನು ಭುವನೇಶ್ವರಿ. ಶ್ರಾವಣ ಮಾಸ ಬಂದಾಯ್ತು, ಕಂಕಣ ಭಾಗ್ಯ ತಂದಾಯ್ತು ಎಂಬ ಹಿತೋಕ್ತಿಯಂತೆ ನಗರದ ಗಾಂಧಿನಗರದಲ್ಲಿರುವ ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಶ್ರೀರಾಮಸ್ವಾಮಿಯವರ ಸಾರಥ್ಯದಲ್ಲಿ ಸಮಸ್ತ ನೇಕಾರ ಸಮುದಾಯಗಳ ವಧುವರರ ಸಮಾವೇಶ ಮತ್ತು ಮಾಹಿತಿ ಸಂಗ್ರಹ ಕಾರ್ಯಕ್ರಮವು ಅರ್ಥಪೂರ್ಣವಾಗಿ ಜರುಗಿತು. ನಾಡಿನ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ನೇಕಾರ ಸಮುದಾಯ ಬಂಧುಗಳು ತಮಗೆ ಅನುಕೂಲವಾದ ವಧುವರರ ಅನ್ವೇಷಣೆ ನಡೆಸಿಕೊಂಡು ಉಪಯುಕ್ತ ಮಾಹಿತಿ ಪಡೆದು ಆಯೋಜಕರಿಗೆ ಧನ್ಯವಾದ ತಿಳಿಸಿದರು. ಮುಂದೆ ಹೋಗಿ ಮೆಕ್ಯಾನಿಕಲ್ ಮಾಡಿದ್ದಾರೆ, ಗ್ರೂಪ್ ಲೀಡರ್ ಕೆಲಸ ಮಾಡ್ತಾರೆ, ಇಲ್ಲೇ ಬೆಂಗಳೂರಲ್ಲಿ ಕೆಲಸ. 50,000 ಮಕ್ಕಳಿಗೆ ಗ್ರಾಮ 50,000. ಪ್ರವೀಣ್ ಪಿ, ಡೇಟ್ ಆಫ್ ಬರ್ತ್ 24/7/1996, ಸಂಖ್ಯೆ 50. ಇದು ತೊಗೊಂಡೋಗಿ ಕಾಂಟ್ಯಾಕ್ಟ್ ಮಾಡಿದರೆ ಅವ್ರದ್ದೆಲ್ಲ ಡೀಟೇಲ್ಸ್ ಸಿಕ್ಕೋಗ್ಬಿಡುತ್ತೆ. ಸತೀಶ್ ಚಂದ್ರ. ಸುಸ್ಮಿತಾ DR ಮೇಡಮ 17/11/1997. ನಾನು ಮುಗಿಯೋರಿಗೆ ಇದೆ. 17/11/1997. ತಂದೆ ಇಲ್ಲ, ಅಮ್ಮ ಇದ್ದಾರೆ, ಸ್ವಂತ ದುರ್ಗ ಇದೆ, ಸ್ವಂತ ಮನೆ ಇದೆ. ದೊಡ್ಡಬಳ್ಳಾಪುರ. ಫೋನ್ ನಂಬರ್ ತಗೊಳ್ಳಿ. ದೇವಾಂಗ 9036555636. ಅಕ್ಟೋಬರ್ 1994. 28 ಹೆಸರು ಡಾಕ್ಟರ್ G.C. ಲಕ್ಷ್ಮಿ. MSc PhD ಮಾಡಿದ್ದಾರೆ. ದೇವಾಂಗ್ ಅವರು ಕಾಂಟ್ಯಾಕ್ಟ್ ಮಾಡಿ. ಫೋನ್ ನಂಬರ್ ಎಲ್ಲ. ನಮಸ್ಕಾರ, ನನ್ನ ಹೆಸರು ಮಂಜುಳಾ. ನಾನು ಕಾಂಗ್ರೆಸ್ ಸ್ಟೇಟ್ ಜನರಲ್ ಸೆಕ್ರೆಟರಿ ಹಾಗೂ ಕರ್ನಾಟಕ ರಾಜ್ಯ ಮಹಿಳಾ ಘಟಕ ಉಪ ಅಧ್ಯಕ್ಷೆ ಆಗಿದ್ದೀನಿ. ನಮ್ಮ ನೇಕಾರರ ವಧುವರ ತುಂಬ ಚೆನ್ನಾಗಿ ನಡೀತಾ ಇದೆ. ಆದರೆ ಈ ಥರ ಮಾಡೋದ್ರಿಂದ ನಾವೆಲ್ಲೆಲ್ಲೋ ಹೋಗಿ ಹುಡುಕೋ ಅವಶ್ಯಕತೆ ಇರಲ್ಲ. ಆರಾಮಾಗಿ ನಮ್ಗೆ ಎಷ್ಟು ಈಜಿ ಅಂದರೆ ನಾವು ಯಾರು ಬೇಕು ನೋಡ್ಬೋದು, ಫೋನ್ ನಂಬರ್ ತೊಗೊಳ್ಬೋದು, ಅವ್ರ ಜೊತೆ ಭೇಟಿ ಮಾಡ್ಬೋದು. ಹುಡುಗ ಬೇಕಾ ಹುಡುಗಿ ಬೇಕಾ, ಆ ಹುಡುಗನ ಅಪ್ಪ ಅಮ್ಮ ಬಂದಿದ್ದಾರೆ, ಹುಡುಗಿ ಅಪ್ಪ ಅಮ್ಮ ಬಂದಿದ್ದಾರೆ, ಕೆಲವರು ಗಂಡು ಹೆಣ್ಣು ಬಂದಿದ್ದಾರೆ. ಈ ಥರ ಇದ್ದರೆ ನಮಗೆ ಎಲ್ಲ ಕಡೆ ಅನುಕೂಲ ಆಗುತ್ತೆ. ದಯಮಾಡಿ ನಮ್ಮ ನೇಕಾರವ್ರಿಗೆ ಎಷ್ಟು ಒಳ್ಳೆಯ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ರಾಮಸ್ವಾಮಿ ಸಾಹೇಬರು. ನಮ್ಮ ರಾಮಸ್ವಾಮಿಯವರು ನನ್ನನ್ನು ಬರ್ಮಾಡ್ಕೊಂಡ್ರು. ಇಲ್ಲಿ ಬನ್ನಿ ಮೇಡಮ್ ಅವರೇ ನೋಡಿರಂತೆ ಹೇಗಿರುತ್ತೆ ಅಂತ. ನಾನು ಫಸ್ಟ್ ಟೈಮ್ ಇಲ್ಲಿ ಬಂದೆ. ಇಲ್ಲಿ ಬಂದು ನೋಡಿದ್ದಕ್ಕೆ ನನಗಂತೂ ತುಂಬ ಸಂತೋಷ ಆಯಿತು, ಖುಷಿ ಆಯಿತು. ಇನ್ಮೇಲೆ ಇದೇ ಥರ ಬರಬೇಕು ಅನ್ನಿಸ್ತಾ ಇದೆ. ನಮಗೆ ಗೊತ್ತಿರೋರು ಇಲ್ಲಿ ಸಿಕ್ಕಿದ್ರು, ನಮ್ಮ ನೇಕಾರರು ತುಂಬ ಚೆನ್ನಾಗಿತ್ತು. ಇದೇ ಥರ ನಡೀಲಿ. ನಮ್ಮ ನೇಕಾರರು ಮುಂದೆ ಬರಬೇಕು. ನೀವು ಯಾವ ಕೆಸ್ಟ್ ಅಂತ ನನ್ನನ್ನು ಕೇಳ್ತಾರೆ. ನಾವು ನೇಕಾರ ದೇವಾಂಗ ಅಂದರೆ ಏನು ಅಂತಾರೆ. ಹಾಗಾಗಿ ನಾವು ಅವ್ರಿಗೆ ಬಿಡಿಸಿ ಹೇಳ್ತಾ ಹೋಗಬೇಕು. ನಮ್ಮ ನೇಕಾರ ಮುಂದುವರಿಬೇಕು, ಬೆಳೀಬೇಕು ಅನ್ನೋದೇ ನನ್ನ ಆಸೆ, ನನ್ನ ಮನವಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ನನ್ನ ಹೆಸರು ಬಂದು ಅನಿಲ್ ಅಂತ ಅಂದ್ಬಿಟ್ಟು. ನಾವು ನಮ್ಮ ತಮ್ಮಂಗೆ ಹುಡುಗಿ ಹುಡುಕ್ತಾ ಇದ್ದೋ. ಸೊ ನಾವು ನೇಕಾರರು ಉಪ ಪಂಗಡ ಬಂದು ಕುರಿನ್ ಶೆಟ್ಟಿ ಅಂತ. ನಾವು ಬೆಂಗಳೂರು HSR ಲೇಔಟಿಂದ ಬಂದಿದ್ದೀವಿ. ಈ ವಧುವರರ ಒಂದು ಸಮಾವೇಶ ನಡೆಸಿರೋದು ತುಂಬ ಉಪಯೋಗ ಆಗುತ್ತೆ. ಸೊ ಇದೇ ರೀತಿ ನಾವು ಕೇಳ್ಕೊಳ್ಳೋದೇನು ಅಂದರೆ, ಇನ್ನು ಬೇರೆ ಜಿಲ್ಲೆಗಳಲ್ಲೂ ಹೆಚ್ಚಿನ ರೀತಿಯಲ್ಲಿ ನಡೆಸಿದ್ರೆ ಪ್ರೊಫೈಲ್ಗಳು ಕಲೆಕ್ಷನ್ ಆಗೋದ್ರಿಂದ ಸೊ ಹುಡುಗನ ಕಡೆಯವ್ರಿಗೂ ಹುಡುಗಿರ ಕಡೆಯವ್ರಿಗೂ ತುಂಬ ಒಳ್ಳೆಯದಾಗುತ್ತೆ. ಸೊ ಇಷ್ಟು ಹೇಳಿ ಇದೊಂದು ಮಾಡಿರೋದಕ್ಕೆ ಧನ್ಯವಾದ ತಿಳಿಸಿ. ಪ್ರಯೋಜನ ಸಿಗ್ತಿದೆ. ಇವಾಗ ಪ್ರೊಫೈಲ್ ಕೊಟ್ಟಿದ್ದೀವಿ, ಹೇಳ್ತಿದ್ದಾರೆ. ಸೊ ಯಾವ್ದಾರ ಮ್ಯಾಚ್ ಆದರೆ ಇಲ್ಲೇ ಡೈರೆಕ್ಟಾಗೂ ಮೀಟ್ ಮಾಡೋ ಚಾನ್ಸಸ್ ಇದೆ. ಸೊ ಇಲ್ಲಾಂದ್ರೂ 15 ದಿನ ಆದಮೇಲೆ ಬುಕ್ಸ್ ಎಲ್ಲ ಕಳಿಸ್ಕೊಡ್ತಾರೆ ನಮ್ಮ ಪೋಸ್ಟಲ್ ಅಡ್ರೆಸ್ಸಿಗೆ.
ಸೊ ಇದರಿಂದ ನಾವು ತುಂಬ ಹುಡುಕಾಡೋದು ಸ್ವಲ್ಪ ಕಡಿಮೆ ಆಗ್ಬೋದು, ಡೈರೆಕ್ಟಾಗಿ ಒಂದೇ ಪ್ಲೇಸಲ್ಲಿ ತುಂಬ ಪ್ರೊಫೈಲ್ಗಳು ಬರೋದ್ರಿಂದ. ಸೊ ನಾನು ನಮ್ಮ ತಮ್ಮಂಗೆ ಹುಡುಕ್ತಾ ಇರೋದು. ನಾವು ವಾಸ ಇರೋದು ಬೆಂಗಳೂರು HSR ಲೇಔಟು ಸೆಕ್ಟರ್ 1-2 ಅಲ್ಲಿ. ನಮ್ಮ ಸ್ವಂತ ಊರು ಬಂದ್ಬಿಟ್ಟು ಹೊಳೆನರಸೀಪುರ. ನನ್ನ ಹೆಸರು ಮೃತ್ಯುಂಜಯ ಸ್ವಾಮಿ ಅಂತ. ನಾನು ಸ್ವಾಮಿ ವಧುವರ ಮಾಹಿತಿ ಕೇಂದ್ರದಿಂದ ಬಂದಿದ್ದೀನಿ. ಈ ನಮ್ಮ ರಾಮಸ್ವಾಮಿಯವರು ನೇಕಾರ ವಧುವರ ಮಾಹಿತಿ ಕೇಂದ್ರ 30 ವರ್ಷದಿಂದ ಮಾಡ್ತಾ ಇದ್ದಾರೆ. ತುಂಬ ಜನಗಳಿಗೆ ಅನುಕೂಲ ಆಗಿದೆ, ನಿಸ್ವಾರ್ಥ ಸೇವೆ ಮಾಡ್ತಿದ್ದಾರೆ. ಇಂಥವ್ರಿಂದ ಭಾಳ ಜನಕ್ಕೆ ನೇಕಾರಿಗೆ ಅನುಕೂಲ ಆಗುತ್ತೆ ಅನ್ನೋದು ನಾನು ತುಂಬ ಹೃದಯದಿಂದ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಬಂದು ಇವರಿಗೆ ಸಂಪರ್ಕ ಮಾಡಿ ಅವರು ವಧುವರ ಮಾಹಿತಿಗಳು ಎಲ್ಲ ಕೊಟ್ಟು ನಿಮ್ಮ ಸೇವೆಗಳನ್ನು ಅನುಕೂಲ ಮಾಡಿಕೊಳ್ಳಬೇಕೆಂದು ನಾನು ವಿನಂತಿ ಮಾಡ್ತಿದ್ದೀನಿ. ಈ ದಿನ ಭಾಳ ಜನಗಳು ಬಂದು ಇಲ್ಲಿ ವಧುವರಗಳೆಲ್ಲ ಬಂದು ಭಾಳ ಇದು ಮಾಡ್ಕೊಂಡು ತುಂಬ ಜನಗಳಿಗೆ ಅನುಕೂಲ ಆಗಿದೆ. ದಯವಿಟ್ಟು ಎಲ್ಲರೂ ಬಂದು ಅನುಕೂಲ ಮಾಡಿಕೊಂಡು ಹೋಗಬೇಕೆಂದು ನಾನು ವಿನಂತಿ ಮಾಡ್ತಿದ್ದೀನಿ. ನನ್ನ ಹೆಸರು ರಾಮಸ್ವಾಮಿ ಅಂತ ಹೇಳಿ, ವಿಶ್ವ ವಿವಾಹ ವೇದಿಕೆ ನೇಕಾರ ಸಮುದಾಯಗಳ ವಧುವರರ ಮಾಹಿತಿ ಕೇಂದ್ರದ ನಡೆಸ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಸುಮಾರು 22 ವರ್ಷಗಳಿಂದ ವಧುವರರ ಮಾಹಿತಿಯನ್ನು ನೀಡುವಂಥ ಪ್ರಯತ್ನವನ್ನು ಎಲ್ಲ ಕಡೆಯಿಂದ ಮಾಡ್ಕೊಂಡ್ಬಂದಿದ್ದೀವಿ. ಸುಮಾರು 40 ಕಡೆ ಇಡೀ ರಾಜ್ಯದಲ್ಲಿ ವಧುವರರ ಸಮಾವೇಶಗಳನ್ನು ಮಾಡಿ ಸಮರ್ಪಕವಾಗಿ ಮಾಹಿತಿಯನ್ನು ಸರಳವಾಗಿ ಎಲ್ರಿಗೂ ಕೊಡುವಂಥ ಒಂದು ಪ್ರಯತ್ನ ಆಗಿದೆ. ಇದರ ಪ್ರಯೋಜನ ಸಾವಿರಾರು ಜನ ಇದುವರೆಗೂ ಪಡ್ಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಕಚೇರಿಯಲ್ಲಿ ಬಂದು ಕೂಡ ಈ ಮಾಹಿತಿಯನ್ನು ಪಡಿಬೋದು. ಇದರ ಅನುಕೂಲಗಳನ್ನು ಸಮಾಜದ ಎಲ್ಲ ಬಂಧುಗಳು, ಎಲ್ಲ ವರ್ಗದವರು, ಎಲ್ಲ ಊರಿನವರು ಕೂಡ ಇದರ ನಿರಂತರವಾಗಿ ಮಾಡ್ತಾಯಿದ್ದೀವಿ. ಇದಕ್ಕೆ ಸಹಕಾರವನ್ನು ಕೊಟ್ಟಂಥ ಎಲ್ರಿಗೂ ಪ್ರೋತ್ಸಾಹವನ್ನು ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನು ಹೇಳ್ತೀನಿ. ನಮ್ಮ ಈ ಒಂದು ಸೇವೆಯನ್ನು ಹೆಚ್ಚಿನ ರೀತಿಯಲ್ಲಿ ಪಡ್ಕೊಂಡು ಸರಳವಾಗಿ ಎಲ್ಲರೂ ಉಪಯೋಗ ಮಾಡಿಕೊಂಡು ತಮ್ಮ ಮಕ್ಕಳಿಗೆ ಉತ್ತಮವಾದಂಥ ವಧುವರರನ್ನು ಹುಡುಕಿ ನೆಮ್ಮದಿಯ ಸಂತೋಷದ ಜೀವನ ನಡೆಸಿ ಅಂತ ಹೇಳಿ ಈ ಮೂಲಕ ವಿನಂತಿಸುತ್ತಾ 2 ಮಾತನ್ನ ಮುಗಿಸ್ತೀನಿ.